ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ಬಾವರೇ ಅದು ಸೀಮಂತ ಯಾವಾಗ ಮಾಡ್ತೀರಾ? ಮೊಮ್ಮಗಳನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗೋದು ಅಂತ ಕೇಳ್ತಾವ್ರೆ ತಾತ. ಅಮ್ಮ ಪುರೋಹಿತನ ವಿಚಾರಿಸಿದಾರಂತೆ. ನಾಳೆ ಒಳ್ಳೆ ದಿನ, ನಾಳೆನೆ ಸೀಮಂತ ಮುಗಿತಾ ಇದ್ದಾಗೆ ನಿಮ್ಮ ಮೊಮ್ಮಗಳನ್ನ ಅವಳ ಗಂಡನ್ನ ನೀವು ಊರು ಕರ್ಕೊಂಡು ಹೋಗ್ಬೋದು, ಸರಿನಾ? ಅದು ನಿಮ್ಮಿಂದ ನನ್ನ ಮೊಮ್ಮಗಳು ದಡ ಸೇರಂಗಾಯ್ತು ಅಂತ ಹೇಳ್ತಾವ್ರೆ. ಅಯ್ಯೋ ತಾತ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇದ್ರ ನಮ್ದೇನೂ ಇಲ್ಲ, ಎಲ್ಲ ದೇವರಿಚ್ಛೆ. ಅವನೇನ್ ಅನ್ಕೋತಾನೋ ಅದೇ ನಡೆಯೋದು. ಮಲ್ಲಿ ಮತ್ತೆ ಜಯದೇವ್ ಅವರು ಒಂದಾಗ್ಬೇಕು ಅಂತ ಇತ್ತು, ಒಂದಾಗಿದ್ದಾರೆ ಅಷ್ಟೇ. ನಾವು ಮಾಡಿದೇನೂ ಇಲ್ಲ. ಹೌದು ತಾತ, ನಿಮ್ಮ ಒಳ್ಳೆತನಾನೇ ನಿಮ್ಮನ್ನ ಕಾಪಾಡ್ಕೊಂಡ್ ಬಂದಿರೋದು. ಮಲ್ಲಿ ಇಲ್ಲಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೂ ಅದೇ. ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಮುಗ್ಧ ಮನಸ್ಸಿಗೆ, ನಿಮ್ಮ ಪ್ರಾಮಾಣಿಕತೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಹಣದ ವಿಷಯದಲ್ಲಿ, ಆಸ್ತಿ ಪಾಸ್ತಿ ವಿಚಾರದಲ್ಲಿ ನಾವು ನಿಮ್ಗಿಂತ ಶ್ರೀಮಂತರು ಇರ್ಬೋದು, ಆದ್ರೆ ಗುಣದಲ್ಲಿ, ಸಂಸ್ಕಾರದಲ್ಲಿ ನೀವು ನಮ್ಗಿಂತ ಒಂದು ಕೈ ಮೇಲೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಒಂದು ಮನಸಾರೆ ಹೇಳ್ಬಿಡ್ತೀನಿ ತಾತ, ಈ ಆಸ್ತಿ ಮತ್ತೆ ಸಂಪತ್ತು ಇದು ಮಾತ್ರ ಲಕ್ಷ್ಮಿ ಅಲ್ಲ. ನೆಮ್ಮದಿ, ಒಂದೊಳ್ಳೆ ಸಂಸ್ಕಾರ, ಒಂದೊಳ್ಳೆ ಊಟ, ಒಂದೊಳ್ಳೆ ನೋಟ, ಅದು ಕೂಡ ಲಕ್ಷ್ಮಿನೇ. ಆ ವಿಷಯದಲ್ಲಿ ನೀವು ಖಂಡಿತ ಶ್ರೀಮಂತರು, ನಿಜವಾದ ಅರ್ಥದಲ್ಲಿ ಶ್ರೀಮಂತರು. ನಿಮ್ಮ ಸಂಬಂಧ ಮಾಡಿರೋದು ನಮ್ಮ ಪುಣ್ಯ. ಮಲ್ಲಿ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಮಗೂ ಬಹಳ ಖುಷಿ ಇದೆ. ಹುಷಾರ. ತಾತ ಮೊಮ್ಮಗಳು ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ಈ ಹಳೆ ಕಾಲದವರು ಹೀಗೆ, ಅವ್ರಿಗೆ ಕಾಳಜಿ ಜಾಸ್ತಿ. ಅವ್ರಿಗೆ ನಮ್ಮಷ್ಟು ಎಜುಕೇಶನ್ ಇಲ್ಲದೆ ಇರ್ಬೋದು, ಸುಖ ಸವಲತ್ತುಗಳು ಇಲ್ಲದೆ ಇರ್ಬೋದು, ಆದರೆ ಇರೋದ್ರಲ್ಲೇ ಹೇಗೆ ಅಚ್ಚುಕಟ್ಟಾಗಿ, ರಸವತ್ತಾಗಿ, ಮೀನಿಂಗ್ಫುಲ್ ಆಗಿ ಬದುಕೋದು ಹೇಗೆ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಆದರೆ ಈಗಿನ ಕಾಲದವ್ರ ಹತ್ರ ಎಲ್ಲಾನು ಇದೆ, ಅಂತಃಕರಣ ಒಂದು ಬಿಟ್ಟು. ಅದಕ್ಕೆ ಲೈಫ್ ಇಷ್ಟು ಡ್ರೈ ಅನ್ಸೋದು. ನಿಜ, ತಾತಾಗೆ ಜೀವನದ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ. ಈ ವಯಸ್ಸಲ್ಲಿ ಮೊಮ್ಮಗಳಿಗೆ ಬಾಳಂತನ ಮಾಡಬೇಕು ಅಂತ ಹೊಸ ಪ್ರಾಯ, ಹೊಸ ಹುರುಪು ಚಿಗುರ್ಬಿಟ್ಟಿದೆ. ಅದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನೋಡ್ತಾ ಇರಿ, ಈ ತಾತನ ಜನರೇಷನ್ ಏನಿದೆಯಲ್ಲ, ಇವ್ರು ಹೋದ್ರೆ ಈ ಮಾರಲ್ಸು, ವ್ಯಾಲ್ಯೂಸು ಎಲ್ಲ ಅವ್ರ ಜೊತೆಗೆ ಹೊರಟೋಗುತ್ತೆ. ಅವರು ಒಂಥರ ನೆರಳು ಕೊಡೋ ಮರ ಇದ್ದ ಹಾಗೆ. ಒಂದ್ಸತಿ ಆ ಮರ ಬಿದ್ದೋದ್ರೆ ಬರೀ ಬಿಸಿಲು ಮಾತ್ರ, ಅದೇ ಬೇಜಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.